ಅದಕ್ಕಾಗಿ ಅಲ್ಲೇ ಮಾಡಿದ್ರೆ ಯಾವ ಜಾಗದಲ್ಲಿ ಸುಳ್ಳು ಹೇಳಿ ಹೋಗಿದ್ರು ಅವರು ಆ ಜಾಗಕ್ಕೆ ಅವ್ರನ್ನ DC ಅನ್ನ ಮತ್ತೆ ಜಾಯಿಂಟ್ ಡೈರೆಕ್ಟರ್ ಕರೆಸಿ ಅಲ್ಲಿ ನಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಂಡ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಯಾಕಂದ್ರೆ ದುರ್ಗ ಅಂದ್ರೆ ಬರಲ್ಲ, ದೂರದ ಊರುಗಳಂದ್ರೆ ಬರಲ್ಲ ನಮ್ಮ ಜನ. ಅಲ್ಲಿ ಹತ್ರ ಅಂದ್ರೆ ಬೈಕ್ಗಳಲ್ಲೂ ಆಟೋಗಳಲ್ಲೂ ಏನೇನೋ ಮಾಡಿ ಅಲ್ಲಿ ಸುತ್ತಮುತ್ತ ಹಳ್ಳಿಗಳ ಜನ ಎಲ್ಲ ಬಂದು ಸೇರ್ಕೊಂಡು ಕ್ರೌಡ್ ಆಗ್ಬಿಡ್ತಾರೆ. ಸರ್ಕಾರಕ್ಕೆ ಒಂದು ಸರಿಯಾದ ಸಂದೇಶ ಹೋಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಅದರಿಂದ ನಾವುಗಳೆಲ್ಲರೂ ಸೇರಿ ನಾಳೆ ಮಾಡೋಣ, ಅದೇ ನಾಳೆ ಮಾಡೋಣ. ಅದು ಮಾಡಿದ ಮೇಲೆ ಒಂದು 26ನೇ ತಾರೀಕು ನನ್ನ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ ಅಲ್ಲ, ನಿಮ್ಮ ಯಾವ ಅಭಿಪ್ರಾಯ ಹೇಳ್ಬೋದು. 26ನೇ ತಾರೀಕು ಅದೇ ಈರಳ್ಳಿ ಟೋಲು ಬಡಿ ನಾವೆಲ್ಲರೂ ಕರಪತ್ರ ಹಂಚಿ ಒಂದೆರಡು ದಿವಸ ಆಟೋಗಳನ್ನ ಹಳ್ಳಿಗಳಿಗೆ ಕಳಿಸಿ ಪ್ರಚಾರ ಕೊಟ್ಟು ನಾವು ಮಾಡಿದ್ರೆ ಬಹಳ ಯಶಸ್ವಿ ಚಳವಳಿ ಆಗುತ್ತೆ. ಸರ್ಕಾರಕ್ಕೆ ಒಂದು ಒಳ್ಳೆ ಸಂದೇಶ ಹೋಗುತ್ತೆ. ಇದು ಕೂಡ ಎಲ್ಲರೂ ಒಂದಾಗ್ತಾರೆ. ಈಗ ಕ್ರಿಕೆಟ್ ಪುಕ್ಸಟ್ಟೆ ಕೊಡ್ರಿ ಅಂತೇಳಿ ವಿಧಾನಸಭೆಯಲ್ಲಿ ಎಲ್ಲ ರಾಜಕೀಯ ನಾಯಕರು ಪಕ್ಷಾತೀತವಾಗಿ ಒಂದಾಗಿ ಹಿಂಗೆ ಕೇಳಿದ್ರು. ನಾವು ಪುಕ್ಸಟ್ಟೆ ಕೇಳ್ತಿಲ್ಲ, ನಾವು ಕಟ್ಟಿರೋ ಹಣಕ್ಕೆ ಈಗ ಬೆಳೆ ನಷ್ಟ ಆಗೈತೆ, ವಿಮೆ ಕೊಡ್ರಿ ಅಂತ ಕೇಳ್ತಿದೀವಿ. ಯಾರಾದ್ರೂ ಸೈಕಲ್ ಮೋಟ್ರಿಗೆ ವಿಮೆ ಕಟ್ಟಿದಾರ ಚಳವಳಿ ಮಾಡ್ತಾರೆ, ಬಸ್ಸಿಗೆ ವಿಮೆ ಕಟ್ಟಿದಾರ ಚಳವಳಿ ಮಾಡ್ತಾರ, ಜನಕ್ಕೆ ವಿಮೆ ಕಟ್ಟಿದಾರ ಚಳವಳಿ ಮಾಡಿದಾರ. ಎಂತ ಲಭಂಡ ಸರ್ಕಾರ ನೀವು! ಎಲ್ಲಾ ದುಡ್ಡು ಕೂಡ ಇವತ್ತು ಇವರು ಸಭಾ ಸಮಾವೇಶಗಳಿಗೆ ಹೋಗ್ತಾ ಇರೋ ದುಡ್ಡು, ಎಲ್ಲಾ ದುಡ್ಡು. ಈಗ ಮೊನ್ನೆ ತುಮಕೂರಲ್ಲಿ ಮಾಡಿದ್ರು, ಸಾವಿರಾರು ಕೋಟಿ ಖರ್ಚು ಮಾಡಿದ್ರು, ಅಲ್ಲಿ ಸಭಾ ಸಮಾವೇಶ ಮಾಡಿದ್ರು. ಅದು ಯಾರ ದುಡ್ಡು? ಯಾರ ಅಪ್ಪನ ದುಡ್ಡು? ಅದು ಸರ್ಕಾರ ದುಡ್ಡು ಅಂತ ಮಾಡಿದ್ರು. ಅದು ಬಸ್ ಕಳಿಸ್ತಾರೆ ಯಾರು? ಇದು ನಮಗೆ ಯಾರು ರೈತರಿಗೆ ಅರ್ಥನೇ ಆಗಲ್ಲ. ಇದು ಅದು ಯಾರೋ ನಮ್ಮ ದುಡ್ಡು ಯಾರೋ ಎಲ್ಲಿಂದ ತಂದು ಮಾಡ್ತಾರೆ ಅಂತ ಇವ್ರು ಅಂದ್ಕೊಂಡಿದ್ದಾರೆ. ಆದ್ರೆ ರೈತರು ಪ್ರತಿ ಸಾರಿ ಕೂಡ ಹಣ ಕಟ್ಟಿದವರು ಕಟ್ಟಕ್ಕೆ ಮಾತ್ರ ಮುಂದೆ ಬರ್ತಾರೆ, ಕ್ಯೂನಲ್ಲಿ ನಿಂತ್ಕೊಂತಾರೆ, ಒಬ್ಬರ ಮೇಲೆ ಒಬ್ಬರು ಬಿಡ್ತಾರೆ, ಗಲಾಟೆ ಮಾಡ್ಕೊಂತಾರೆ. ನಾನ್ ಮುಂದೆ ಕಟ್ಬೇಕು ಅಂತ ಕೇಳಬೇಕಾದ್ರೆ ಯಾರು ಬರಲ್ಲ. ಎಲ್ಲೋ ನಾನು ಹೋಗ್ತಾ ಇರ್ತೇನೆ, ಭೂತಣ್ಣ ಅಲ್ಲೆಲ್ಲೋ ಹೋಗ್ತಿರ್ತಾನೆ, ಏನಪ್ಪ ಈ ಸಾರಿ ಬೆಳೆ ಬಂತ ಅಂತ ಭೂತಣ್ಣ ಅಂತ ಹೇಳ್ತಾರೆ, ರೆಡ್ಡಳ್ಳಿ ಅಂತ ಹೇಳ್ತಾರೆ, ಯಾವ್ದು ನಿಮಗೆ ಅಸಿಸ್ಟೆಂಟ್ ಆಗಿರೋ ನೆಲನೂ ಕೇಳ್ತಾರೆ. ಅವ್ರು ಬರೋದೇ ಇಲ್ಲ, ಚಳವಳಿಕಾರರು ಬರಲ್ಲ. ನೀನು ಮೊನ್ನೆ ನನ್ನ ಕೈ ಕಾಲು ಇಟ್ಕೊಂಡು ಸಬ್ ಇನ್ಸ್ಪೆಕ್ಟರ್ಗಳು ಎತ್ತಿ ಕಡೆಗೆ ಹಾಕಿದ್ರು. ಅವಾಗ ಯಾರು ಅಲ್ಲಿ ಅಸಿಸ್ಟೆಂಟ್ಸ್ ಹೋ ಅಂತಾರೆ, ಅಲ್ಲಿ ಬಂದು ಇನ್ನೊಬ್ರು ಕುಂತ್ಕೊಂಡಲ್ಲ. ಇದು ನಮ್ಮ ಹೋರಾಟದಲ್ಲಿ ಇವತ್ತು ಏನಾಗೈತೆ ಅಂತಂದ್ರೆ, ನಮ್ಮ ಯುವಕರಿಗೆ ಯಾವಾಗೂ ಗೊತ್ತಿಲ್ಲ ಇವತ್ತು ಹೋರಾಟ ಅಂತಂದ್ರೆ ಯಾವುದೋ ಹಣ ಬರುತ್ತೆ ಅಂತ ಬರ್ತಾರೆ, ರೈತರು ಯಾರು ಕೂಡ ಸಂಘಟನೆ ಬರ್ತಾ ಇಲ್ಲ. ಇದು ಸರ್ಕಾರಕ್ಕೆ ಒಂದು ವೀಕ್ ಆಗಿಬಿಡುತ್ತೆ ನಮ್ಮ ಸಂಘಟನೆ. ಅದರಿಂದ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು. ಇವತ್ತೇನು 26ನೇ ತಾರೀಕು ಬೃಹದಾಕಾರವಾಗಿ ಮಾಡಲು ಇಲ್ಲ ಮಣಿ ಕೊಡಬೇಕು, ಇಲ್ಲಾಂದ್ರೆ ಮಣ್ಣು ತೂರಬೇಕು. ಈ ಸರ್ಕಾರ ಸರ್ವನಾಶ ಆಗಲಿ ಅಂತ ಇವತ್ತೆಲ್ಲ ಸಮಾವೇಶಗಳು ಏನಾಗ್ತಿದ್ದಾವೆ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ಬೇಕಲ್ಲ, ನಾವು ಬದುಕಿದ್ರೆ ತೋರ್ಸ್ಕೊಳ್ತಾ ಇದ್ದಾರೆ. ಜನಗಳ ಮನಸ್ಸಲ್ಲಿ ಅಲ್ಲ ಕಿತ್ತಾಕಿದ್ದಾರೆ ಈ ಸರ್ಕಾರನ. ರೈತರು, ಕಾರ್ಮಿಕರು, ದಲಿತರು ಎಲ್ಲರೂ ಕೂಡ ಇಡೀ ಶಾಪ ಆಗ್ತಾ ಇದ್ದಾರೆ. ಅದಕ್ಕೆ ಇನ್ನೂ ನಮ್ಮ ಸರ್ಕಾರ ಬದುಕೈತೆ, ನಾವು ಇದೀವಿ ಅಂತ ಹೇಳಿ ಜನ ಸೇರಿಸಿ ಅವ್ರು ತೋರ್ಸ್ಕೊಳ್ತಾ ಇದ್ದಾರೆ. ಬಿಟ್ರೆ ಅವ್ರು ಯಾವುದೇ ಸಾಧನೆ ಮಾಡಿಲ್ಲ. ಸಾಧನೆ ಮಾಡಿರೋದಂತಂದ್ರೆ ಎಲ್ಲರ ಗಂಟೊಡಿಯೋದು, ಸುಳ್ಳು ಹೇಳೋದು ಅವ್ರ ಸಾಧನೆ. ಅದರಿಂದ ತಾವೆಲ್ಲರೂ ಕೂಡ ಎಲ್ಲರೂ ಇದನ್ನ ಚಾಲೆಂಜ್ ಆಗಿ ತಗೊಂಡು ಅಲ್ಲಿ ಜನ ಸೇರಿಸಂತ ಕೆಲಸವನ್ನು ಮಾಡಬೇಕು. 5,000 ಜನವನ್ನು ಸೇರಿಸಿ ನಾವು ಯಾತಕ್ಕೆ ಹೈವೇ ಬಂದ್ ಮಾಡಬೇಕು ಅಂತಿದ್ರೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಅದು ಬೆಳೆ ವಿಮೆ ರಾಷ್ಟ್ರೀಯ ಯೋಜನೆ ಸ್ಕೀಮ್, ಅದು ಪ್ರಧಾನಮಂತ್ರಿ ರಾಷ್ಟ್ರೀಯ ಯೋಜನೆ. ಅದರಿಂದ ಅಲ್ಲಿ 1 ಗಂಟೆ ಆ ಟೋಲ್ ಕಲೆಕ್ಟ್ ಆಗಲಿಲ್ಲ, ದುಡ್ಡು ಕಲೆಕ್ಟ್ ಆಗಲಿಲ್ಲ ಅಂದ್ರೆ ಇಡೀ ಡೆಲ್ಲಿಗೆ ಹೋಗುತ್ತದು ಆ ಮೆಸೇಜ್. ಯಾತಕ್ಕಾಗಿ ಅಲ್ಲಿ ಬಂದ್ ಮಾಡಿದ್ದಾರೆ, ಯಾತಕ್ಕೆ ದುಡ್ಡು ಕಲೆಕ್ಟ್ ಆಗ್ತಿರಲ್ಲ ಅಂತೇಳಿ ಅದು ಕೇಂದ್ರ ಸರ್ಕಾರಕ್ಕೆ ಹೋಗೋದ್ರಿಂದ ಅಲ್ಲಿ ಮಾಡಿದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಅದರಿಂದ ಕಮ್ಮಗಳು ಏನು ಟಿಕ್ ಮಾಡಿದ್ರು ಕೂಡ ಇವ್ರ ಮನೆ ದುಡ್ಡು ಏನು ಕೊಡಲ್ಲ ರೀ. ಇವ್ರು ಯಾರ ಮನೆ ದುಡ್ಡು ಕೊಡಲ್ಲ. ಒಬ್ಬ ರೈತ ಬೆಳೆದಿದ್ರೆ ಇವರೆಲ್ಲ ಮಣ್ಣು ತಿನ್ಬೇಕಾಗ್ತದೆ. ಈಗ ನಮಗೆ ಡಿಸೆಂಬರ್ ತಿಂಗಳಿಂದ ಹೇಳ್ಕೊಂಡೇ ಬರ್ತಿದ್ದಾರೆ, ರೈತರ ದುಡ್ಡು ನಾಳೆ ಬರುತ್ತೆ, ನಾಳೆ ಬರುತ್ತೆ ಅಂತ. ಇಲ್ಲಿರ್ತಕ್ಕಂಥ ತಾಲೂಕಿನಲ್ಲಿ ಇರ್ತಕ್ಕಂಥ ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು, ಜಿಲ್ಲಾಡಳಿತ JD ಅವರಿರ್ಬೋದು, ಮತ್ತು ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಬರ್ತಕ್ಕಂಥ ಪೊಂಡು ತಹಶೀಲ್ದಾರ್, ಅದನ್ನೆಲ್ಲ ಸೇರಿ ನಮ್ಮ 5 ತಾಲೂಕಿಗೆ ಬರ್ತಕ್ಕಂಥ ಜಿಲ್ಲಾಧಿಕಾರಿಗಳು ದಯವಿಟ್ಟು ಈ ಕೂಡಲೇ ಈ ರೈತ ಸಂಘದವರು ಇದು 1,000 ಜನ ಅಂತಾರೆ, 10,000 ಜನ ಸೇರ್ಬೋದು ಸಾಹೇಬ್ರೆ. ನೀವು ಈ ಕೂಡಲೇ ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರದು ಏನು ವಿಮೆ ದುಡ್ಡು ಕಟ್ಟಿದಾರಲ್ರಿ, ಅದನ್ನ ನೀವು ಅದಕ್ಕೆ ಏನು ಕೊಡಬೇಕಾಗಿತ್ತು ಕೊಡಿ. ಕಡಲೆಕಾಯಿ ಬೀಜದ್ದು ಎಲ್ರಿ, ಕಡಲೆಕಾಯಿಗೆ ಬೇರೆ ಬೆಳೆ, ತೊಗರಿಗೆ ಬೇರೆ ಬೆಳೆ ಬರುತ್ತೆ ಸಾಹೇಬ್ರೆ. ನೀವು ಯೋಚನೆ ಮಾಡಬೇಕು. ನೀವು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಬಲಿಯಾಗಿಬಿಟ್ಟು
ರೈತರಿಗೆ ಕಾಗೆ ಹಾರಿಸೋ ಕಾರ್ಯಕ್ರಮ ಸರ್ಕಾರಿ ಅಧಿಕಾರಿಗಳು ದಯವಿಟ್ಟು ಮಾಡಬಾರ್ದು. ಯಾಕೆ ಗೊತ್ತಾ, ರೈತ ಬೆಳೀತಕ್ಕಂಥ ಬೆಳೆಗಳಲ್ಲಿ ನೀವು ತಿಂತಿರೋ ಅನ್ನ ಅವರೇ ಬೆಳೆದಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಮಣ್ಣು ತಿನ್ನಬೇಕಾಗುತ್ತೆ. ಯಾವುದೇ ಒಂದು ಮೊದಲನೇ ಆದ್ಯತೆ ರಾಜ್ಯದಲ್ಲೇ ಇರ್ಬೋದು, ಭಾರತದಲ್ಲೇ ಇರ್ಬೋದು, ಮೊದಲನೇದಾಗಿ ರೈತರಿಗೆ ಆದ್ಯತೆ ಕೊಟ್ಟರೆ ರೈತ ಬೆಳೀತಕ್ಕಂಥ ಅನ್ನ ದೇಶಕ್ಕಾಗ ಯೋಧ ತಿಂತಾರೆ. ಇಲ್ಲಿರ್ತಕ್ಕಂಥ ರೈತರು, ಮಕ್ಕಳು ಎಲ್ಲರೂ ಮತ್ತೆ ಅಧಿಕಾರಿಗಳು ತಿಂತಾರೆ. ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಇವತ್ತೇನಾದ್ರೂ ನಾಳೆ ಇವತ್ತು ಒಂದು ದಿನದಲ್ಲಿ ನೀವು ಲೈವ್ ನೋಡಿ ತಿಳ್ಕೊಂಡು ನಾಳೆ ಒಳಗೆ ದುಡ್ಡು ಏನಾದ್ರೂ ನೀವು ಅವ್ರವ್ರ ಖಾತೆಗೆ ಜಮಾ ಮಾಡಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಚಳ್ಳಕೆರೆ ತಾಲೂಕು ಕೃಷಿ ಇಲಾಖೆ ಹತ್ರನೂ ಮಾಡ್ತೀವಿ. ಅವ್ರು ಹೇಳಿದಂತೆ ಇಲ್ಲಿ ಹಿರಳ್ಳಿ ಟೋಲ್ ಹತ್ರನೂ ಮಾಡ್ತೀವಿ. ಇದೇ ತರದ ಪ್ರತಿಯೊಂದು ಹೋರಾಟದಲ್ಲಿ ರೈತರು ನೀವು ಮುಂದೆ ಇಟ್ಕೊಂಡ್ರೆ ನೀವು ಪಕ್ಷ ಬಿಟ್ಟು ನಿಮ್ದೇ ಆದಂತ ಒಂದು ಪಕ್ಷ ಕಟ್ಕೊಂಡು ಸರ್ಕಾರಗಳಿಗೆ ಇನ್ನೂ ಕಣ್ಣು ತೆರೆದಿಲ್ಲ. ಇಂಥ ಸರ್ಕಾರಗಳಿಗೆ ಕೂಡ ಈಗ ನಾವು ಕಣ್ಣು ತೆರೆಸಬೇಕು. ನಿದ್ದೆ ಮಾಡ್ತಿರ್ತಕ್ಕಂಥ ಸರ್ಕಾರವನ್ನು ಎಚ್ಚರಿಸಬೇಕು. ಮುಗ್ಧಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋ ಒಂದು ವಿಚಾರಗಳ ಚರ್ಚೆ ಮಾಡಿ ಈ ಕೊನೆ ತೀರ್ಮಾನಕ್ಕೆ ನಾವು ಈ ಸಭೆಯನ್ನು ಕರೆದಿರುವಂಥ ಒಂದು ವಿಚಾರ. ಯಾಕಪ್ಪ ಅಂದರೆ ಇವತ್ತು ಈ ಜವಾಬ್ದಾರಿ ರಾಜ್ಯ ಸರ್ಕಾರದ ಒಂದೇ ಅಲ್ಲ, ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳಿಗೆ ಜವಾಬ್ದಾರಿ ಇರ್ತಕ್ಕಂಥ ಒಂದು ಬೆಳೆ ವಿಮೆ ಆಗಿರ್ಬೋದು, ಪ್ರತಿಯೊಂದು ರೈತರಿಗೆ ಪ್ರತಿಯೊಂದು ವ್ಯವಸ್ಥೆ ಒಳಗಡೆ ಪಾಲುದಾರಿ ರಾಜ್ಯ ಮತ್ತು ಭಾರತ ಸರ್ಕಾರಗಳು ಕೊಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ಎರಡೂ ಸರ್ಕಾರಗಳು ಮಾಡ್ತಕ್ಕಂಥ ವ್ಯವಸ್ಥೆ. ಈಗ ನಮ್ಮ ರಾಜ್ಯ ಸರ್ಕಾರ ಏನು ಮೊನ್ನೆ 20ನೇ ತಾರೀಕು 3 ವರ್ಷದ ಸಾಧನೆಯ ಸಮಾವೇಶವನ್ನು ಮಾಡಿ ತಮ್ಮೆಲ್ಲರೂ ಗೊತ್ತಿರಬೇಕಲ್ಲ. ಆ ಸಮಾವೇಶದೊಳಗಡೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರೀ ಸುಳ್ಳು ಹೇಳಿದರೆ ಹೊರತು ಯಾವ ಗ್ಯಾರಂಟಿ ಮತ್ತೊಂದು ಇದು ನಾನು ಇಂಥ ಅಭಿವೃದ್ಧಿಗಳನ್ನು ಮಾಡಿದ್ದೀನಿ ಅನ್ನೋ ಒಂದೇ ಒಂದು ವಿಚಾರಗಳನ್ನು ಅವ್ರ ಬಾಯಿಂದ ಬರಲಿಲ್ಲ. ಆ ಕಾರಣದಿಂದ ಇವತ್ತು ಏನು ಇಡೀ ರಾಜ್ಯಾದ್ಯಂತ ರೈತ ಚಳವಳಿಗಳು ನಡೀತಾ ಇದ್ದಾವೆ. ಒಂದಲ್ಲ, ಒಂದು ಭೂ ಸುಧಾರಣೆ ಕಾಯ್ದೆ, ಒಂದು ಅರಣ್ಯ ಇಲಾಖೆ ಒಕ್ಕಲೆಬ್ಬಿಸ್ತಕ್ಕಂಥದ್ದು, ಇನ್ನ ಒಂದು ರೈತರಿಗೆ ಬೇಸಿಗೆ ಬೆಳೆಗೆ ನೀರು ಕೊಡೋಲ್ಲ ಅನ್ನೋ ಒಂದು ವಿಚಾರ, ಹಳ್ಳಿಗಳಲ್ಲಿ ಕುಡಿಯ ನೀರಿನ ವ್ಯವಸ್ಥೆಗಳಿಗೆ ಹೋರಾಟ, ಮತ್ತೆ ರಸ್ತೆಗಳಲ್ಲಿ ಗುಂಡಿ ಬಿದ್ದರೂ ಕೂಡ ಆಕ್ಸಿಡೆಂಟ್ ಆಗಿ ಪ್ರಾಣ ಕಳ್ಕೊಂಡ್ರು ಕೂಡ ಆ ಗುಂಡಿಗಳನ್ನು ಮುಚ್ಚತಕ್ಕಂಥ ಯೋಗ್ಯತೆ ಕೂಡ ಇಲ್ಲದಂತೆ ಈ ಸರ್ಕಾರಗಳು. ಯಾಕಂದ್ರೆ ಎರಡೂ ಸರ್ಕಾರಗಳ ಜವಾಬ್ದಾರಿ. ಅಂತ ಒಂದು ಜವಾಬ್ದಾರಿ ಒಳಗಡೆ ಇವತ್ತು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರೆ ರೈತ ಸಂಘಗಳು ಮತ್ತೆ ಬೇರೆ ಬೇರೆ ಸಂಘಟನೆಗಳು, ಇವತ್ತು ದಲಿತ ಸಂಘಟನೆಗಳು, ಆ ಸಂಘಟನೆ ಈ ಸಂಘಟನೆ ಯಾಕಪ್ಪ ಹೋರಾಟ ಮಾಡಬೇಕಾಗಿತ್ತು? ಇವತ್ತು ದಿನನಿತ್ಯ ಒಂದು ಆಫೀಸ್ ಆಗಿರ್ಬೋದು, ಒಂದು ಜಿಲ್ಲಾ ಕಚೇರಿ ಆಗಿರ್ಬೋದು, ಒಂದು ತಾಲೂಕು ಕಚೇರಿ ಆಗಿರ್ಬೋದು, ತಾಲೂಕು ಪಂಚಾಯತಿಗಳಾಗಿರ್ಬೋದು, ಪ್ರತಿಯೊಂದು ಈಗ ಆಫೀಸ್ಗಳ ಮುಂದೆ ನಾವು ಚಳವಳಿಗಳು ಮಾಡ್ತಕ್ಕಂಥ ಕಾಲ ಬಂದಿದೆ. ಪ್ರಜೆ, ಈ ದೇಶದ ಒಬ್ಬ ಮಾಲೀಕ ಏನು ಇವತ್ತು ಚಳವಳಿ ಮಾಡ್ತಾನಂದ್ರೆ ಇವರಿಗೆ ನಾಚಿಕೆ ಆಗ್ತದೋ ಇಲ್ಲ ನನಗೆ ಗೊತ್ತಿಲ್ಲ. ಇವರೆಲ್ಲ ನಮ್ಮ ಸಂಬಳದ ಆಳುಗಳು. ಒಬ್ಬ ಮಾಲೀಕ ಬಂದು ಸಂಬಳದ ಆಳ ಹತ್ರ ಬಂದು ಕೈ ಜೋಡಿಸಿ ಕೇಳ್ತಾನಂದ್ರೆ ಈ ಸರ್ಕಾರಗಳಿಗೆ ನಾಚಿಕೆ ಆಗ್ಬೇಕಾಗಿತ್ತು. ನಾಚಿಕೆ ಸರ್ಕಾರಗಳಿಗೆ ನಾವು ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಆ ಬುದ್ಧಿ ಕಲಿಸತಕ್ಕಂಥ ಕಾಲ ಹತ್ರ ಬಂದಿದೆ. ಆ ಕಾರಣದಿಂದ ಇವತ್ತು ಏನು ಹೋರಾಟಗಳು ನಡೀತಾ ಇದ್ದಾವೆ, ಎಲ್ಲ ಕಡೆ ಹೋರಾಟಗಳು ನಡೀತಾ ಇದ್ದಾವೆ. ಆದರೂ ಕೂಡ ಈ ಆಡಳಿತಗಳು ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಎಲ್ಲ ಸೊತ್ತು ಹೆಣ ಆಗಿದ್ದಾವೆ ಹೊರತು ಇವು ಯಾವಕ್ಕೂ ಜೀವ ಇಲ್ಲ. ಯಾವಕ್ಕೂ ಜೀವ ಇಲ್ಲದಂತ ಸರ್ಕಾರಗಳನ್ನ ನಾವು ಕಟ್ಕೊಂಡು ಹೆಣಗಾಡೋದು ಬಹಳ ಕಷ್ಟ ಇದೆ. ಆ ಕಾರಣದಿಂದ ಇವತ್ತು ರೈತರ ಹಕ್ಕೊತ್ತಾಯಗಳ ಬಗ್ಗೆ ನಮ್ಮ ಕಡೆಯಿಮಾಗಿರ್ಬೋದು, ನೀರಾಗಿರ್ಬೋದು, ಕರೆಂಟ್ ಆಗಿರ್ಬೋದು, ಬೇಕಾದ್ದಾಗಿರ್ಬೋದು, ಪ್ರತಿಯೊಂದು ವಸ್ತುಗಳನ್ನ ಸರ್ಕಾರಗಳು ನ್ಯಾಯಬದ್ಧವಾಗಿ ಕೊಡಬೇಕು. ನಾನು ಅಧಿಕಾರಿಗಳಿಗೆ ಹೇಳ್ತೇನೆ, ಯಾವುದೇ ಕಾರಣದಿಂದ ನೀವು ರಾಜಕಾರಣಿಗಳ ಮಾತುಗಳನ್ನ ಕೇಳಿ ಏನಾದರೂ ಅಧಿಕಾರಿಗಳು ಮೋಸ ಮಾಡಿದ್ರೆ ನಿಮ್ಮ ಅಧಿಕಾರವನ್ನು ಕಿತ್ತಾಕ್ತೇವೆ. ನೀವು ಅಧಿಕಾರದಲ್ಲಿ ಇರಲಿಕ್ಕೆ ಬಿಡೋದಿಲ್ಲ. ಯಾಕಪ್ಪ ಅಂದ್ರೆ ರಾಜ್ಯ ಸರ್ಕಾರದವರು ಏನು ಇವತ್ತು ರಾಜಕಾರಣಿಗಳಿದ್ದಾರೆ ಅವರು 5 ವರ್ಷ ಮಾತ್ರ ಇರ್ತಕ್ಕಂಥವ್ರು. ನೀವು 30-32 ವರ್ಷ ಅಧಿಕಾರವನ್ನು ವಹಿಸಿಕೊಂಡು ಇವತ್ತು ಸಾಕಷ್ಟು ಲಕ್ಷಾನುಗಟ್ಟಲೆ ಸಂಬಳ ತಗೊಂತೀರಿ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಒಂದು ಆಫೀಸ್ ಕಟ್ಕೊಟ್ಟಿದ್ದೀವಿ, ಫ್ಯಾನ್ ಕೊಟ್ಟಿದ್ದೀವಿ, IC ಕೊಟ್ಟಿದ್ದೀವಿ, ಪ್ರತಿಯೊಂದು ಕೊಟ್ಟಿದ್ದೀವಿ. ಯಾವುದು ನಿಮ್ಮ
ಮಕ್ಕಳು ಮರಿಗಳಿಗೆ ನಿಮ್ಮ ಕುಟುಂಬಕ್ಕೆ ನಾವು ಯಾರು ಮೋಸ ಮಾಡಿಲ್ಲ, ನಿಮ್ಗೆ ಯಾರಿಗೂ ಅನ್ಯಾಯ ಮಾಡಿಲ್ಲ. ಆ ಕಾರಣದಿಂದ ಇವತ್ತು ನಾನು ಹೇಳ್ತೇನೆ, ಇಡೀ ರಾಜ್ಯಕ್ಕೆ ದೇಶಕ್ಕೆ ಇವತ್ತು ಕಷ್ಟಪಟ್ಟು ಬೆಳೆದು ಈ ದೇಶಕ್ಕೆ ಆಹಾರದ ಉತ್ಪನ್ನಗಳನ್ನು ಸೃಷ್ಟಿ ಮಾಡಿ ಇವತ್ತು ದೇಶಕ್ಕೆ ಆಹಾರದ ಭದ್ರತೆಯನ್ನು ಕಾಪಾಡಿರ್ತಕ್ಕಂಥವರು ರೈತ ಮತ್ತು ಕಾರ್ಮಿಕರು. ಆ ಕಾರಣದಿಂದ ನೀವಲ್ಲ, ಆ ಕಾರಣದಿಂದ ನಾನು ಹೇಳ್ತೇನೆ, ಬಹಳ ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕು. ಇಲ್ಲ ಅಂದ್ರೆ ನಾವು ಮುಂದಿನ ಚುನಾವಣೆ ಒಳಗಡೆ ನಿಮ್ಮ ಸರ್ಕಾರಗಳು ಇರೋದಿಲ್ಲ. ಯಾವುದೇ ನಾನು 80 ದಶಕದಿಂದ 83ರಲ್ಲಿ ನಾನು ಸಂಘಟನೆ ಬಂದನು. ಅಲ್ಲಿನಿಂದ ಇಲ್ಲಿವರೆಗೆ ನೋಡಿದ್ದೀನಿ, ಬಹಳಷ್ಟು ಚಳವಳಿಗಳನ್ನು ಮಾಡಿದ್ದೀವಿ. ಯಾರು ರೈತ ವಿರೋಧಿ ಕಾನೂನುಗಳನ್ನ ರಚನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ, ಆ ಯಾರು ರೈತ ವಿರೋಧಿ ಕಾನೂನುಗಳನ್ನ ಮಾಡಿದ್ದಾರೆ, ತಕ್ಷಣ ಆ ಸರ್ಕಾರಗಳನ್ನ ಕಿತ್ತಾಕಿರ್ತಕ್ಕಂಥದ್ದು ರೈತ ಸಂಘದ ಹೆಸರು ಬಹಳ ಹೆಚ್ಚುವರಿ ಕೆಲಸ. ಆ ಕಾರಣದಿಂದ ಆ ನಂಜುಂಡಸ್ವಾಮಿಯವರು ಮಾಡಿರ್ತಕ್ಕಂಥ ಕೆಲಸವನ್ನ ಈಗಲೂ ಕೂಡ ನಾವು ಅದನ್ನ ಕೈಗೆತ್ತಿಕೊಂಡು ಆ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.